ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಅವರಿಂದ ದಿಢೀರನೆ ಸುದ್ದಿಗೋಷ್ಠಿ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ದಿನಾಂಕ 2/11/2025ರಂದು ಬಿಜೆಪಿಯ ಕಚೇರಿಯಲ್ಲಿ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಹಾಗೂ ಶಹಜಾನ್ ಡೊಂಗರಗಾಂವ್ ಅವರಿಂದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಆಗಿದ್ದರ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಅಥಣಿ ಮಂಡಲದ ಅಧ್ಯಕ್ಷರಾದ ಗಿರೀಶ್ ಬುಟ್ಟಾಳಿ ಹಾಗೂ ಸಿದ್ದಪ್ಪನ ಮುದುಕಣ್ಣನವರ್ ಉಪಸ್ಥಿತರಿದ್ದರು. ವರದಿ ವಿಠಲ್ ಕೋಕಾಟೆ. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶಹಜಾನ್ ಡೊಂಗರಗಾಂವ್ ಸಾಹೇಬರು 26ನೇ ತಾರೀಕಿನ ದಿವಸ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಏನೇನು ದಬ್ಬಾಳಿಕೆ ಆಯಿತು ಅನ್ನುವಂಥದ್ದನ್ನು ಎಲ್ಲ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದನ್ನೇ ನಾವು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾವು ಅಭಿನಂದನೆ ಸಭೆಯಲ್ಲಿ ಸಾಕಷ್ಟು ನಾವು ಕೂಡ ಮಾತಾಡಿದ್ದೇವೆ. ತಮ್ಮ ಮೂಲಕ ಏನಿವತ್ತು ಅಥಣಿ ಒಳಗೆ ದಬ್ಬಾಳಿಕೆ ಆಗ್ತಾ ಇದೆ, ವಿಶೇಷವಾಗಿ ಸರ್ಕಾರಿ ನೌಕರರು ನಾವು ಮೊನ್ನೆ ನೋಡಿದ್ದೀವಿ. ನಾನು ತಮ್ಮ ಮೂಲಕ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ, ನೀವು ಸ್ವಾಭಿಮಾನಿಗಳಿದ್ದರೆ ದಯವಿಟ್ಟು ಒಬ್ಬ ಅಂಜಿಕೆ ಒಳಗೆ ಒಬ್ಬ ಅಳಿಕಿನೊಳಗೆ ಸಿಯೋಗಿ ಕ್ಷೇತ್ರ ಒಳಗೆ ನೌಕರಿ ಮಾಡಬೇಡ್ರಿ. ಸಾಕಷ್ಟು ಕ್ಷೇತ್ರ ಒಳಗೆ ಮತ್ತು ನಾವು ಒಬ್ಬ ಹೇಳ್ದಂಗೆ ಕೇಳೋರು ಅವ್ರು ಕೈಗೊಂಬೆ ಆಗಿನ ನಾವು ನೌಕರಿ ಮಾಡೋರು ಅಂಥವ್ರು ಇದ್ರಂದ್ರೆ ಅದಕ್ಕೆ ಮುಂದಿನ ದಿನಮಾನ ಒಳಗೆ ಈಗೇನು ಮಾತಾಡಿರಲ್ಲ ಯಾವ ಥರ ನಾವು ತಕ್ಕ ಉತ್ತರವನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಕೊಡ್ತೀವಿ. ಎಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ತಾವೇನಾದರೂ ಕೇಳಿದ್ರೆ ನಾನು ಒಂದೆರಡು ಅನಿಸಿಕೆಗಳನ್ನು ಹೇಳೋದು. ಸರ್ಕಾರಿ ನೌಕರಿ ಅಂದರೆ ವಿಶೇಷವಾಗಿ ಯಾವ ಇಲಾಖೆ ಏನಾದರೂ ವಿಶೇಷವಾಗಿ ನಮಗೆ ಇವತ್ತು ಮಣ್ಣಿ ಗಮನಕ್ಕೆ ಬಂದದ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ದು ಯಾವುದೂ ಅಲಿಗೇಷನ್ ಇಲ್ಲ. ಯಾಕಂದರೆ ನಡುವೊಮ್ಮೆ ಸಂದರ್ಭ ಬಂದಾಗ ಮತ್ತೆ ಮಾತಾಡ್ತೀವಿ. ನಾವು ಇದ್ದಾಗ ನಾನು ಕೇವಲ ರಾಜಕೀಯ ಮನುಷ್ಯ ಇದ್ದಿಲ್ಲ. ನಾವಾಗಲಿ ಇವರಾಗಲಿ ರಾಜಕೀಯ ಮನುಷ್ಯ ಅಲ್ಲ. ನಾವು ವಿ ಹ್ಯಾವ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ಸ್. ನಾವು ಹೆಂಗೆ ನಾವು ಇದನ್ನು ನಡೆಸ್ಬೇಕು ಅನ್ನೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ. ಅವರಲ್ಲೇ ದಿಶಾಬೂಲ್ ಮಾಡೋದ್ರೊಳಗೆ ನಮ್ಗೆ ಗೊತ್ತಿಲ್ಲ. ನಾವು ಅಧಿಕಾರಿಗಳಿದ್ದಾಗ ನಾವಿದ್ದಾಗೂ ಮೊದಲಿದ್ದವರೇ ಇದ್ದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಡೆವಲಪ್ಮೆಂಟಿಗೆ ಮಾಡಿದವರಿದ್ದೀವಿ. ಮಾಧ್ಯಮದವರು ತಮಗೂ ಎಲ್ಲ ಸೂಕ್ಷ್ಮವಾಗಿ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಗೊತ್ತಿದೆ. ಪೊಲೀಸರು ಏನು ಮಾಡಿದ್ರು ಅಂತ ಹೇಳ್ತೀವಿ ಸರ್. ಇದೆಲ್ಲ ಬಡಿ ಮುಂದೆ ನೋಡ್ಕೋತ ನಿಲ್ಲೋದ್ರಿ, ನೋಡ್ಕೋತ ನಿಲ್ಲಬೇಕಾ? ನನಗೆ PSI ಸಾಹೇಬ್ ಅಂದರು, ಇಲ್ಲ ನಿಮಗೆ ಹಂಗೇನಿರುತ್ತ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ರಂತ. ನಾವೊಂದಿವು ನಿಮ್ಮ ಮುಂದೆ ಬಡಿ ಮುಂದನೆ ನೀವು ಕಪ್ ಕೊತ್ತು ನಿಮ್ಮ ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋರು ಅಂತ ಹೇಳಿ ಕೇಳಿದ್ರು. ಎಂಥ ಇದು ದೌರ್ಭಾಗ್ಯದು. ಅವ್ರ ಮ್ಯಾಗ ಏನು ಹಿರಿಯರ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂತ ಸಚಿವರಿಗೆ ಅಲ್ಲಿ ಮಾಧ್ಯಮದೊಳಗೆ ವಿಡಿಯೋ ಕ್ಲಿಪ್ ಒಳಗೆ ಬಂದಾವ. ನಮ್ಮ ಜಡ್ಜಂಡ್ರು ಬೋಗಸ್ ಏನು ಕೋರ್ಟ್ ಹಾಕ್ತಾ ಇದ್ರು. ಅವ್ರನ್ನ ಹಿಡಿಯಕ್ಕೆ ಹೋದಾಗ ಬಡಿಯೋ ಮುಂದೆ ಅವರು ಯಾವ ಒಬ್ಬ CPS ಸಾಹೇಬ್ ಕಾಲನ ಕೈ ಮಾಡಿದ್ರು. ಅದು ಬಂದಿದೆ. ಅದಕ್ಕೆ PSI ಅಂತಾರ, ಇದೆಲ್ಲ ಸ್ವಲ್ಪ ದನಿಯೊಳಗೆ ನಡೆದ್ರು ಅಂತೇಳಿ. ಇದು ನಡಿಬೇಕು, ನಡೆಸಬೇಕು, ಏನು ಗಪ್ ಆಗಬೇಕು, ಅದೇ ಎಲ್ಲರೂ ಬೇಗದವಾಗಿರ್ತದೆ ಬಿಡ್ತಿದ್ವಿ ನಾವು ಇದ್ದಾಗ. ಒಂದು ಗಂಡ ಹೆಂಡತಿ ಕೇಸು ಕ್ರಿಮಿನಲ್ ಕೇಸನ್ನು ಬಿಟ್ಟರೆ 90% ಎಲ್ಲ ಸಮಾಜದವ್ರು ನಾವು ಭಾಳ ಅನ್ಯೂನ್ಯವಾಗಿದ್ದೀವಿ. ಯಾವ ಕಡೆ ಇಬ್ಬರು ಮಂದಿ ಜಗಳ ಇತ್ತಂದ್ರೆ ಅದು ಜಾತಿ ಮೇಲೆ ಹಾಕಾಕತ್ತಿದ್ರೆ ಅದಕ್ಕೆ ನಾವು ಅವಕಾಶ ಕೊಡ್ತಿದ್ದಿಲ್ಲ. ಯಾವ ಕಡೆ ತಪ್ಪಿದೆ ಅನ್ನೋಂಥವ್ರನ್ನ ಕರೆದು ಅವ್ರನ್ನ ಮುಗಿಸ್ತಿದ್ವಿ. ಇವತ್ತು ಹಂಗೆ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಇನ್ನು ಇವತ್ತು ನಮಗೆ ಮಣ್ಣಿ ಚುನಾವಣೆ ಒಳಗೆ ಇದು ಗಮನಕ್ಕೆ ಬಂದದ್ದು. ನಾನು ಮತ್ತೊಮ್ಮೆ ಅವೆಲ್ಲ ವಿನಂತಿ ಮಾಡ್ಕೊಳ್ತೇನೆ, ತಮಗೆ ನಾವು ಗೌರವ ಕೊಡ್ತೀವಿ. ನಮ್ಮ ರಕ್ಷಣೆ ಮಾಡುವಂಥವ್ರು ನೌಕರಿ ಎಲ್ಲಾದರೂ ಮಾಡ್ಬೋದು, ಇಷ್ಟು ಸ್ವಾಭಿಮಾನ ಬಿಟ್ಟು ಮಾಡಬಾರ್ದು ಅಂತೇಳಿ ನಾನು ವೈಯಕ್ತಿಕವಾಗಿ ಅನಿಸಿಕೆ. ಯಾಕಂದರೆ ರಾಜಕಾರಣ ಹಿಂಗೆ ಉಳಿಯೋದಿಲ್ಲ. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬರೀ ಒಂದು ಕಲ್ಲ ಅವಶ್ಯಕತೆ ಇರ್ತಲ್ಲ, ಅದಕ್ಕೆ ಚಿಪ್ಪು ಭಾಳ ಮಹತ್ವ ಇರ್ತದೆ. ಈಗ ಬಡದಾಟ ಆಗೋ ಮುಂದೆ ನಿಲ್ರಿ,
ತಮಗ ನಾನು ಕೇಳ್ತೀನಿ, ಬಡದಾಡ ಮುಂದೆ ಪೊಲೀಸ್ ಅಲ್ಲಿ PSI ಸಾಹೇಬ್ ಮುಂದೆ ಅದಾವ, CP ಅದಾವ, ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ, DSP ಸಾಹೇಬ್ ಅದಾವ. ಇವೆಲ್ಲ ಇದ್ದಾಗ ಬಡದಾಡ ಮುಂದೆ ಬಡಿಯೋ ಮುಂದೆ ಹಿಡಿಬೇಕು ಅಂದ್ರೆ ಹಿಡಿಬಾರ್ದು. ಏನೋ ಬಡ್ಸೋಣ ಬಂದು ಕಂಪ್ಲೇಂಟ್ ಕೊಟ್ಟಾಗ ಹಿಡಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಬಡ್ಸ್ಕೊಂಡಿದ್ದ ಅವನು ಪೊಲೀಸರು ಹಿಡ್ಕೊಂಡು ಹೊಂಟಿದ್ರು. ಯಾರು ಬಡ್ದಿದ್ರು ಅವ್ರಿಗೆ ಪೊಲೀಸರು ಏನೇನೋ ಬರ ಅಂದಿಲ್ಲ ಸರ್. ಅದು ಪ್ಲಾನ್ ಈಗ MD ಮತ್ತು ರಿಟರ್ನಿಂಗ್ ಆಫೀಸರ್ ನಾವಿಷ್ಟು ಉದ್ದೆಲ್ಲ ಅವ್ರಿಗೆ ನಮಗೆ ಒಂದು ಬೂತಿಗೆ ಒಬ್ಬವನು ಅಂತ ಹೇಳಿ ಆಗೋದವಾಗ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ರು. ಅವರು ಇಬ್ಬರಿಗೂ 3 ಮಂದಿನ ಮಾಡಿದರು. ಮಾಡೋದಷ್ಟೇ ಅಲ್ಲ, ಅಲ್ಲಿ ಡಿಪಾರ್ಟ್ಮೆಂಟ್ ಇದ್ದಾಗ ಅವ್ರ ಮೇಲೆ ಉಸ್ತುವಾರಿ ಅಂತ ಹೇಳಿ ಮತ್ತೊಬ್ಬನ ಹಾಕ್ಯಾಗು ಮತ್ತ ಅವ್ರಿಗೆಲ್ಲ ಸಿಕ್ಕ. ಅಂದ್ರೆ ಯಾವ ಹೋಗಿ ಹೇಳೋದು, ಒಳಗಿನವ್ರು ಹೇಳೋದು, ಇವು ಹೋದ ಕೂಡಲೇ ಬಾಜು ಕರ್ಕೊಂಡೋಗಿ ತಾವ ಗುದ್ದು ಅಂತ ಒಂದು ವ್ಯವಸ್ಥೆ. ಅದಕ್ಕಾಗಿ ನಮಗ ಬೂತಿಗೆ ಒಬ್ಬ ಅಂತ ಹೇಳಿ ಆಗೋದವ್ರು ಹೇಳ್ತಾರ. ನಾವು ಅದು ಲೆಕ್ಕ ಹಾಕೊಂಡು ಅಷ್ಟ ಮಂದಿ ಮಾಡಿದ್ವಿ. ಅದಕ್ಕೆ ನಾವು ಮಾಧ್ಯಮದ ಮಿತ್ರರೇ ನಿಮ್ಮ ಮುಖಾಂತರ ಎಲ್ಲ ನಾನು ಆಡಳಿತ ಯಂತ್ರದ ಅಧಿಕಾರಿಗಳಿಗೆ, ಅವ್ರು ಕೋಆಪರೇಟಿವ್ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ರೆವೆನ್ಯೂ ಇರಲಿ, ಮತ್ತೊಂದಿರಲಿ, ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ. ನಾವೆಲ್ಲ ಏನಂತಂದ್ರೆ ಇದು ಅಧಿಕಾರ ಮತ್ತು ಸರ್ಕಾರ ಶಾಶ್ವತ ಅಲ್ಲ. ಇಂದಿಲ್ಲ ನಾಳೆ ಮತ್ತು ನಾವು ಬರೋರು ನಾವು ಅಂದ್ರೇನು BJP JDS ಅಲಯನ್ಸ್ ಇದೇನ ನಡೆದೈತಿರಲ್ಲ, DK ಶಿವಕುಮಾರ್ ಸಿದ್ದರಾಮಯ್ಯ, DK ಶಿವಕುಮಾರ್ ಸಿದ್ದರಾಮಯ್ಯ ಜನರಿಗೆ ನೋಡಿ 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 ಬೇಸರ ಆಗೈತಿ. ಎಷ್ಟು ದಿವಸದಿಂದ ಇವತ್ತು ರೈತರು ಚಳವಳಿ ಮಾಡಕಂತಾರೆ, ನಮ್ಗೆ ಬಿಲ್ ಬೇಕಂತೇಳಿ 4-5 ದಿವಸ ಆಯ್ತು. ಇವತ್ತು 30-40 ಸಾವಿರ ಅನ್ನದಾತರು ಬೀದಿ ಮೇಲೆ ಕುಂತಾರೆ. ಬಿಸಿಲಾಗ ಮಳಿ ಚಳಿ ಅನ್ಲಾರ್ದ ಬೀದಿ ಮೇಲೆ ಕೂತಾರ. ಇವ್ರು ಸ್ವಲ್ಪ ಆದ್ರೂ ಏನಾದ್ರೂ ಜವಾಬ್ದಾರಿ ಅನ್ನೋದು ಐತೇನ್ರಿ? ಇವ್ರು ಅವ್ರನ್ನ ಅಟ್ಲೀಸ್ಟ್ ಬಂದ ಒಬ್ಬ ಅನ್ನದಾತ ಅವ್ರಿಗೆ ಬಂದು ಮಾತಾಡಿಸಿ ಅವ್ರ ಸಮಸ್ಯೆ ಏನೈತಿ ಕೇಳುವಷ್ಟು ಕರ್ಟಸಿ ಸಹಾನುಭೂತಿನೂ ಸಹಿತ ಇವ್ರಿಗೆ ಇಲ್ವಲ್ಲ. ಇವ್ರು ಬರೀ ಯಾರು ಮುಖ್ಯಮಂತ್ರಿ ಅನ್ನೋದ್ರಾಗ ಅದಲ್ಲ. ಇನ್ನ ನಾ ಮುಖ್ಯಮಂತ್ರಿ, ನೀ ಮುಖ್ಯಮಂತ್ರಿ, ನಂದು ಹೈಕಮಾಂಡ್ ನನಗೆ ಹಂಗೆ ಹೇಳ್ತು, ನನಗೆ ಹಿಂಗೆ ಹೈಕಮಾಂಡ್ ಹಿಂಗೆ ಹೇಳ್ತು. ಅರೆ ಅದು ನಿಮ್ಮ ಮನೆ ವ್ಯವಹಾರ, ನೀವು ಮನೆ ಪಕ್ಷದ ಒಳಗೆ ಮಾಡ್ಕೊರಿ. ಈಗ ರೈತರು ಬಂದು ಬೀದಿ ಕುಂತ ಇವತ್ತು 50 ಸಾವಿರ ಗಟ್ಟಲೆ ರೈತರು ಬಂದಾಗಲೂ ಸಹಿತ ನೀವು ಇದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಅಂತಂದ್ರೆ ಇದೆಂಥ ಸರ್ಕಾರ, ಇದೆಂಥದ್ದೇನು? ಮತ್ತು ವಿರೋಧ ಪಕ್ಷದೊಳಗಿದ್ದ ನಮ್ದಾರಿ ಏನು ಜವಾಬ್ದಾರಿ ನಾವು ಕೇಳಬೇಕಲ್ಲ. ನಾನು ಹೋಗಿದ್ದೆ ಸ್ಟ್ರೈಕ್ದೊಳಗೆ, ನಾಳೆ ಇವರು ಹೋಗ್ತಾರೆ. ಯಾಕಂತ ನ್ಯಾಯಯುತವಾಗಿ ಅನ್ನದಾತ ಅನ್ನೋದು ಫಾರ್ಮರ್ ಈಸ್ ಎ ಬ್ಯಾಕ್ ಬೋನ್ ಆಫ್ ದಿ ನೇಷನ್ and farmers backbone has been broken. Farmer is backbone of the nation, but the farmers backbone is broken. ಅವರು ನಮ್ಮ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬು ಇರುವಂತ ರೈತನ ಬೆನ್ನೆಲುಬು ಮೂರು ತುಕಡಿ ಆಗಕತ್ತಿ. ಇದೆಂತದ್ದೇನು? ದಿನಾಂಕ 26ನೇ ತಾರೀಕು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆಯ ನಡೆಯಿತು. ಅದು ಸಂಪೂರ್ಣವಾಗಿ ಕಾಯ್ದೆಯ ಉಲ್ಲಂಘನೆ, ಆಡಳಿತ ಯಂತ್ರದ ದುರುಪಯೋಗ, ಅಧಿಕಾರ ದುರುಪಯೋಗ, MD, ರಿಟರ್ನಿಂಗ್ ಆಫೀಸರ್, ಸಿಬ್ಬಂದಿ, ಪೊಲೀಸ್ ಇಲಾಖೆ ಎಲ್ಲರಿಗೆ ಸಹಿತ ಒತ್ತಡ ಮಾಡಿ, ಅದಕ್ಕಿಂತ ಮೊದಲನೇ ದಿವಸ ಕಾರ್ಮಿಕರ ಒಂದು ಸಭೆಯನ್ನು ತಗೊಂಡು ಕುತಂತ್ರ ಮಾಡಿ, ಅಲ್ಲೊಂದು ಮಷೀನ್ ಇತ್ತು. ಅದು ಏನಪ್ಪ ಅಂತಂದ್ರೆ ವೋಟರ್ ID ಕಾರ್ಡ್ ಪ್ರಿಂಟ್ ಮಾಡುವಂಥದ್ದು. ಅದು ಲಿಸ್ಟ್ ಮಾಡಿದ್ರು ಮೊದಲ ಅವರು. ಆ ಲಿಸ್ಟ್ ಪ್ರಕಾರ ID ಕಾರ್ಡ್ಗಳನ್ನೆಲ್ಲ ಪ್ರಿಂಟ್ ಮಾಡಿ ದಬ್ಬಾಳಿಕೆ ಮಾಡುವ ಸಲುವಾಗಿ ಹೊರಗಿನ ಜನರನ್ನ ಅನೇಕ ಮಂದಿನ ಒಳಗೆ ಕರೆಸಿ ಪ್ರತಿಯೊಂದು ಬೂತ್ಗೆ ಇಬ್ಬಿಬ್ಬರು, ಈ ರೀತಿ 25 ಬೂತ್ಗೆ 50 ಜನ ಅಂತ ಒಂದು ಕೊಟ್ಟಿ ಮತದಾನ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಏನೊಂದು ನಿಜವಾದ ಬಣ್ಣ ಮನೆ ಬಯಲಾಯಿತು.
ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದ ಎರಡೂ ಒಂದು ನಾಣ್ಯದ ಎರಡು ಮುಖಗಳು. ಆಡಳಿತ ಪಕ್ಷದ ವೈಫಲ್ಯಗಳನ್ನು ಹೇಳಲಿಕ್ಕೆ ವಿರೋಧ ಪಕ್ಷ ಇರ್ತದೆ. ಆದ್ರೆ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ, ತಾಲೂಕಿನಲ್ಲಿರುವಂಥ ಆಡಳಿತ ಯಂತ್ರ ಅಥವಾ ಇದಕ್ಕಿಂತ ಮೇಲಿನವರು ಇರಬಹುದು, ಇವರು ಆಡಳಿತ ಮಾಡೋರು ಕೈಗೊಂಬೆ ಆಗಬಾರ್ದು. ನಾವು ಶಾಸಕರಾಗಿ ಮಹೇಶ್ ಅಣ್ಣ ಕುಮಟಳ್ಳಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದೀವಿ. ನಮಗೆ ಯಾವುದೂ ಜ್ಞಾನ ಇಲ್ಲ ಅನ್ನುವಂಥದ್ದಿಲ್ಲ. ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಪ್ರಕಾರ ಏನೇನು ಕೆಲಸ ಆಗಬೇಕು, ಏನು ಅದರಲ್ಲಿ ವೈಫಲ್ಯತೆಗಳಿರ್ತಾವ, ನ್ಯೂನತೆಗಳಿರ್ತಾವ ಅನ್ನುವಂಥದ್ದು ನಮಗೂ ಬಹಳಷ್ಟು ಗೊತ್ತದ. ಆದರೆ ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು, ಇಕ್ಕಟ್ಟಿಗೆ ಸಿಲಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೂ ಸುಮ್ಮಿದ್ದೀವಿ. ಯಾವಾಗ ಈ ಚುನಾವಣೆಯಲ್ಲಿ ಅದಕ್ಕೆ ಆಡಳಿತ ಯಂತ್ರ ಅವ್ರ ಪರವಾಗಿ ಕೆಲಸ ಮಾಡಿತು, ಇನ್ಮೇಲೆ ನಾವು ಅವ್ರು ವರ್ಗಾವಣೆ ಮಾಡ್ಬೋದು. ಭಾಳ ಆದ್ರೆ ನಾವು ವರ್ಗಾವಣೆ ಮಾಡಿಸುವಂಥದ್ದಲ್ಲ, ನಾವು ಅವರು ಮಾಡಿರುವಂಥ ವೈಫಲ್ಯತೆಗಳನ್ನು ಎತ್ತಿ ತೋರಿಸಿ ಕಾನೂನುಬದ್ಧವಾಗಿ ಅಷ್ಟೇ ಅಲ್ಲ